ಶಿವಣ್ಣ ಅಂತ ಹೇಳಿದ ತಕ್ಷಣ ನಿನ್ನೆ ಅಷ್ಟೇ ಶಿವಣ್ಣ ಅವ್ರನ್ನ ಭೇಟಿಯಾಗಿದ್ರಿ. ಸೊ ನಿನ್ನೆ ಶಿವಣ್ಣ ಅವರು ಅಮೆರಿಕಾಗೆ ಹೊರಡೋ ಟೈಮಲ್ಲೂ ಸಹ ನಿಮ್ಮ ಸಿನಿಮಾಗೆ, ಮ್ಯಾಕ್ಸ್ ಸಿನಿಮಾಗಾಗಿರ್ಬೋದು, US ಸಿನಿಮಾಗಾಗಿರ್ಬೋದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋದ್ರಿ. ಸೊ ನೀವು ಯಾವ ರೀತಿ ವಿಶಸ್ ಅನ್ನ ತಿಳಿಸ್ತೀರಾ ಶಿವಣ್ಣ ಅವರಿಗೆ? ಇಟ್ ಇಸ್ ದ ಲೀಸ್ಟ್ ವಿ ಕ್ಯಾನ್ ಡೂ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಈಗ ನರ್ತಕಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ ಕಾರಣನೇ ಗೀತಕ್ಕ ಮತ್ತು ಶಿವಣ್ಣ. ಐ ಥಿಂಕ್ ದೇ ಲೆಫ್ಟ್ ಬೈರ್ತಿ ಬಂದು ರಂಗಲ್ಲಿ ಇನ್ನೂ 4-5 ಡೇಸ್ ಆದರೆ 50 ಡೇಸ್ ಆಗುತ್ತೆ. ಅದು ಥಿಯೇಟ್ರ್ ಕೂಡ ಅವ್ರು ಬಿಟ್ಕೊಟ್ರು ಈ ಸಿನಿಮಾಗೋಸ್ಕರ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ನನಗೆ ಗೀತಕ್ಕ ಆ್ಯಂಡ್ ಶಿವಣ್ಣಗೆ ಐ ಹ್ಯಾವ್ ಆಲ್ವೇಸ್ ಸ್ಪೆಷಲ್ ವ್ಯಾಲ್ಯೂ ಇನ್ ಮೈ ಲೈಫ್, ಎಸ್ಪೆಷಲಿ ಗೀತಕ್ಕ. ಆ್ಯಂಡ್ ಅವ್ರ ಮನೆಗೆ ಹೋಗಿದ್ದು ನಾನು ಬಿಕಾಸ್ ಐ ಗಾಟ್ ಟು ನೋ ದ ಲಿವಿಂಗ್. ಆ್ಯಂಡ್ ಏನಂತೀರಿ, ಒಂದು ಶಿವಣ್ಣ ಇಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಫಸ್ಟ್ ಆಫ್ ಆಲ್ ಅವರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರೋ ಇದ್ದರೆ ಕುಗ್ಗೋಗ್ಬಿಡೋರು, ಡಿಪ್ರೆಷನ್ಗೆ ಹೋಗ್ಬಿಡೋರು. ಅವ್ರು ಇನ್ನೂ ಜೋಕ್ ಮಾಡಿಕೊಂಡು ಇನ್ನೂ ತಮಾಷೆ ಮಾಡಿಕೊಂಡು ಮಾತಾಡ್ತಾರಂದರೆ ಇಟ್ ಓನ್ಲಿ ಹೀ ಕ್ಯಾನ್ ಡೂ ಇಟ್, ಏನೋ. ಬಟ್ ಶಿವಣ್ಣಂಗೆ ಎಲ್ಲರ ಸಪೋರ್ಟ್ ಆ್ಯಂಡ್ ಪ್ರೇಯರ್ಸ್ ಇದ್ದೇ ಇದೆ. ಆ್ಯಂಡ್ ಹೀಸ್ ಅ ಪ್ಯಾಕೇಜ್ ಆಫ್ ಹೈ ವೋಲ್ಟೇಜ್ ಎನರ್ಜಿ. ಸೊ ನಾವು ಹೋಗಿ ಅವ್ರಿಗೆ ವಿಶಸ್ ಮಾಡಿದ್ವೋ ತಾವು ಅವ್ರ ಹತ್ರ ಹೋಗಿ ವಿಶಸ್ ತೊಗೊಂಬಂದ್ವೋ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಬಟ್ ಎರಡೂ ಆಗಿದೆ ಅಂತ ಅನ್ಕೋತೀನಿ. ಅದೇ ಸರ್, ಅವ್ರು ಓಡ್ಬೇಕಾದ್ರೆ ನಾನು ಅಲ್ಲೇ ಇದೆ. ಸೊ ಹೇಳ್ತಿದ್ರು ನಿಮ್ಮ ಬಗ್ಗೆ, ಸೊ ಒಳ್ಳೇದಾಗ್ಲಿ, ಕನ್ನಡ ಚಿತ್ರರಂಗ ಹಿಂಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಸ್ ಸರ್, ಥ್ಯಾಂಕ್ ಯು. ಮೈಕಿಲ್ಲ, ಮಾತಾಡಿ. ಹಾಯ್ ಸರ್. ಸರ್, ಟ್ರೇಲರ್ ಮತ್ತು ಟೀಸರ್ ಇದೆಲ್ಲ ನೋಡಿದ್ರೆ ಆಂಗ್ರಿ ಯಂಗ್ ಮ್ಯಾನ್ ಥರನೇ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಟ್ರೇಲರ್ ಇನ್ನೂ ನೋಡಿಲ್ಲ ನೀವು? ಐ ಮೀನ್ ಟ್ರೇಲರ್ ಬಿಟ್ಟು ಒಂದು ಟೀಸರ್ ಟೀಸರ್ ಟ್ರೇಲರ್ ಬರುತ್ತೆ. ನೀವು ಇದೇ ತಪ್ಪು ಮಾಡೋದು. ನೀವು ಎಲ್ಲ ಹಾಕ್ತೀರಾ, ನಾವು ಅಷ್ಟು ಬಡ್ಕೊಂಡು ಹೇಳ್ತೀವಿ ಟೀಸರ್ ಸ್ನೀಕ್ ಪೀಕ್ ಟೀಸರ್ ಅಂತ. ನೀವು ಈ ಟ್ರೇಲರ್ ನೋಡಿದೆ ಅಂತ ಸ್ಟಾರ್ಟ್ ಮಾಡ್ತೀರಿ, ಎಲ್ಲ ಊರಿನವ್ರು ಬೈತಾ ಇರ್ತಾರೆ. ಟ್ರೇಲರಲ್ಲಿ ಏನು 20 ಸೆಕೆಂಡಿಗೆ ತೆಗೆದುಬಿಟ್ರು, ಏನಿಲ್ಲ ಅದರಲ್ಲಿ. ಟೀಸರ್ ಸರ್. ಓಕೆ ಸರ್, ಟೀಸರ್ ಬಿಟ್ಟಲ್ಲ ಅಂದರೆ ನೀವು ಆಂಗ್ರಿ ಯಂಗ್ ಮ್ಯಾನ್ ಥರನೇ ಕಾಣ್ತಾ ಇದ್ರಿ. ಅಂದರೆ ಕೆಂಪೇಗೌಡ ವೈಬ್ಸ್ ಥರ ಬರ್ತಾ ಇತ್ತು ಅದೆಲ್ಲ ನೋಡ್ತಿದ್ರೆ. ಸೊ ಸಿನಿಮಾ ಒನ್ ನೈಟಲ್ಲಿ ನಡೆಯೋದ್ರಿಂದ ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ಯಾವೆಲ್ಲ ಥರ ಚೇಂಜಸ್ ಆಗುತ್ತೆ, ಅಥವಾ ಸಿನಿಮಾ ಪೂರ್ತಿ ಆಂಗ್ರಿ ಯಂಗ್ ಮ್ಯಾನ್ ಥರನೇ ಇರ್ತೀರಾ ಅಂತ? ಸಿನಿಮಾ ಇರೋದೇ ಒಂದು ರಾತ್ರಿ, ಸಿನಿಮಾ ಅದು ಅಷ್ಟೇ ಇರೋದು. ಕ್ಯಾಮ್ರಾ, ಐ ಮೀನ್ ಕ್ಯಾರೆಕ್ಟರ್ ಆರ್ಕ್ ನೀವೇನು ಹೇಳಿದ್ರಿ, ದಟ್ ಈಸ್ ಡೆಫಿನೆಟ್ಲಿ ಅ ಹೈ ವೋಲ್ಟೇಜ್ ಕ್ಯಾರೆಕ್ಟರ್. ಅದು ಬಂದು ಒಂದು ರಾತ್ರಿಯಲ್ಲಿ ಆಗ್ತಾ ಇರೋದ್ರಿಂದ ದೇರ್ ಇಸ್ ನಾಟ್ ಮಚ್ ಆಫ್ ಅ ಡಿವಿಯೇಷನ್ ಫ್ರಮ್ ಪರ್ಸನಾಲಿಟಿ. ಬೇರೆ ಬೇರೆ ಮುಖ ನೋಡೋಕ್ಕೆ ಅಥವಾ ಕಾಮಿಡಿ ನೋಡೋಕ್ಕೆ ಅದಕ್ಕೆ ಟೈಮ್ ಇಲ್ಲ ಈ ಸಿನಿಮಾದಲ್ಲಿ. ಸೊ ಹೀರೋಯಿನ್ಗೆ ಟೈಮ್ ಇಲ್ಲ ಸಿನಿಮಾದಲ್ಲಿ. ಸೊ ಇವತ್ತೊಂದು ಒಳ್ಳೆ ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಒಂದು ಆ್ಯಂಕರ್ ಕೇಳಿದ್ರು ಕೂಡ ನಮಗೆಲ್ಲ, ಸರ್ ಒಂದು ರಾತ್ರಿಯಲ್ಲಿ ಈ ಪಿಕ್ಚರ್ ಹೀರೋಯಿನ್ ನಿಮ್ಗೇನು ಅನ್ನಿಸ್ಲಿಲ್ವ ಅಂದರು. ನಾನು ಅದಕ್ಕೆ ಏನು ಅನ್ನಿಸ್ಬೇಕು ನಂಗೆ ಅರ್ಥ ಆಗ್ತದೆ. ರಾತ್ರಿಯಲ್ಲಿ ಇತ್ತು ಹಾಗೆ ದೇರ್ ಇಸ್ ನೋ ಡಿವಿಯೇಷನ್ ಓವರ್ ಹಿಯರ್. ಕ್ಯಾರೆಕ್ಟರ್ ಆರ್ಕ್ ಇಸ್ ಮ್ಯಾಕ್ಸ್ ದ ಹೈ ವೋಲ್ಟೇಜ್ ಕ್ಯಾರೆಕ್ಟರ್ ಸರ್, ವೆರಿ ರಿಯಾಕ್ಟಿವ್ ಪರ್ಸನಾಲಿಟಿ. ಕೆಂಪೇಗೌಡ ಕ್ಯಾರೆಕ್ಟ್ರಿಗೆ ಬಹಳ ಪ್ರಾಬಬ್ಲಿ ಸ್ವಲ್ಪ ಹತ್ತಿರ ಅನ್ಕೊಬೋದು. ಬಟ್ ಕೆಂಪೇಗೌಡ ಕಂಪೇರ್ ಮಾಡೋಕ್ಕೆ ಹೋದರೆ ಐ ಥಿಂಕ್ ಆ ಕೆಂಪೇಗೌಡ ಕ್ಯಾರೆಕ್ಟ್ರಲ್ಲಿ ಇದ್ದದ್ದು ಆ ಒಂದು ಸ್ಪೀಡ್ ಇದೆಯಲ್ಲ, ಐ ಥಿಂಕ್ ಅದು 12 ಫ್ರೇಮ್ಸಲ್ಲಿ ಹೋಗುತ್ತದು ಆ ಕ್ಯಾರೆಕ್ಟರ್. ಕರೆಕ್ಟ್. ಇದು ಒಂದು ಪ್ರಾಬಬ್ಲಿ ಅರೌಂಡ್ 22 ಫ್ರೇಮ್ಸ್ ಅನ್ಕೊಬೋದು. ಬಿಕಾಸ್ ನೀವು ಈ ಮದಕರಿ ನೋಡೋಕ್ಕೆ ಹೋದರೆ ಈ ವೆರಿ ಇಂಟೆನ್ಸ್ ಬಟ್ 48 ಫ್ರೇಮ್ಸ್. ಮದಕರಿ ರಿಯಾಕ್ಷನ್ಸ್ ಮಾತಾಡೋದು ಎಲ್ಲ ತುಂಬ ಸ್ಲೋ ಬಟ್ ವೆರಿ ಡೀಪ್. ಇದು ಸ್ವಲ್ಪ ಹೈ ರಿಯಾಕ್ಟಿವ್. ಯಾರು ನಮ್ಮ ಕೆಂಪೇಗೌಡ, ದಿಸ್ ಇಸ್ ಆಲ್ಮೋಸ್ಟ್ ಲಿಟಲ್ ಕ್ಲೋಸ್ ಟು ದಟ್, ಬಟ್ ಆನ್ ಅನ್ ಅಗ್ರೆಸಿವ್ ಲೆವೆಲಲ್ಲಿ ಬೇರೆ ಇದೆ, ಅದಿದೆ ರಿಯಾಕ್ಷನ್ಸ್ ಟು ದಟ್. ಅಂದರೆ ಆ್ಯಂಡ್ ಇನ್ನೊಂದು ಇದರಲ್ಲಿ ಒಂದು ಹೈಲೈಟ್ ಏನಂದರೆ, ವಾಟ್ ಈಸ್ ಥಿಂಕಿಂಗ್ ಯು ವಿಲ್ ನಾಟ್ ನೋ ಟಿಲ್ ದಿ ಎಂಡ್. ಸೊ ಲಾಸ್ಟ್ ಶಾಟ್, ಸಿನಿಮಾದ ಲಾಸ್ಟ್ ಶಾರ್ಟಲ್ಲಿ ಯು ವಿಲ್ ಆ್ಯಕ್ಚುಲಿ ಗೆಟ್ ಆನ್ಸರ್ ಟು ಎವ್ರಿಥಿಂಗ್. ಲಾಸ್ಟ್ ಶಾಟ್ ಕೂಡ ಕತೆ ಇಟ್ಟಿಯಾರ. ಅಂದರೆ ನಾರ್ಮಲಾಗಿ ಏನಕ್ಕೆ ಹೇಳಿದೆ ಅಂದರೆ, ನಮ್ಮದೇ ಎಷ್ಟೋ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಬರೋಕ್ಕಿಂತ ಮುಂಚೆ ಸಿನಿಮಾ ಗೊತ್ತಾಗೋಗಿರುತ್ತೆ ನಿಮಗೆ, ಫಿನಿಶಿಂಗ್ ಹೆಂಗಾಗುತ್ತೆ ನೋಡ್ತೀರಾ ಅಷ್ಟೇ. ಇದರಲ್ಲಿ ಕ್ಲೈಮ್ಯಾಕ್ಸ್ ಮುಗಿಬೇಕಾದ್ರೆ ಒಂದು ಪ್ರಶ್ನೆ ಇರುತ್ತೆ ನಿಮ್ಮ ತಲೆಯಲ್ಲಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ವಿಲ್ ಗೆಟ್ ಅನ್ ಆನ್ಸರ್ ಇನ್ ದ ಲಾಸ್ಟ್ ಶಾಟ್ ಆಫ್ ದ ಫಿಲ್ಮ್. ಸರ್, ನೀವು ಮೊನ್ನೆ ಈವೆಂಟಲ್ಲಿ ಹೇಳಿದ್ರಿ, ಅಂದರೆ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ತಮಿಳ್ ಫ್ಲೇವರ್ ಥರ ಇತ್ತು, ಸ್ವಲ್ಪ ಚೇಂಜಸ್ಗಳನ್ನ ಹೇಳಿದ್ವಿ ಅಂತ. ಸೊ ಆ ಚೇಂಜಸ್ ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ಸೊ ಅದೇ ಚೇಂಜಸ್ ತಮಿಳ್ನಾಡಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ? ತಮಿಳ್ ಫ್ಲೇವರ್ ಅಂತ ಹೇಳಿದ್ದಲ್ಲ, ಬೇಸಿಕ್ಲಿ ಅವ್ರು ಬರ್ಕೊಂಬಂದಾಗ ಅವರಿಗೆ ಕರ್ನಾಟಕದ ಏನೂ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಹಬ್ಬ ಅಂದ್ಕೊಳ್ಳೋಣ, ಆ ಊರು ಆ ಏರಿಯಾದಕ್ಕೆ ಹೋಗ್ಬೇಕಾದ್ರೆ ಏರಿಯಾದಲ್ಲಿ ಒಂದು ಹಬ್ಬ ನಡೀತಾ ಇತ್ತು, ಅವ್ರೇನು ಮಾಡಿರ್ತಾರೆ ಅಲ್ಲಿಂದ ಏನೋ ಬರ್ದಿರ್ತಾರೆ.
ಸೊ ಇಲ್ಲಿ ಇದು ನಡೆಯೋದು ಅಂತ ಗೊತ್ತಾದಾಗ ಈ ಕಲ್ಚರ್ದು ಒಂಚೂರು ಅವರಿಗೆ ಅವೇರ್ನೆಸ್ ಸಿಗುತ್ತೆ. ವಿ ವುಡ್ ಹ್ಯಾಡ್ ದ ರೈಟ್ ಪೀಪಲ್ ಅವರೊಟ್ಟಿಗೆ ಕೂತ್ಕೊಂಡು. ಸೊ ಅದೆಲ್ಲ ಆದಾಗ ಕರೆಕ್ಟಾಗಿ ಹೋಗುತ್ತೆ ಅಷ್ಟೇ, ಬೇರೇನಿಲ್ಲ. ಈ ಸಿನಿಮಾ ಯಾವುದೇ ಒಂದು ನೇಟಿವಿಟಿ ಸುತ್ತ ಇಲ್ಲ, ಇದು ಒಂದು ಕಲ್ಚರ್ ಸುತ್ತ ಇಲ್ಲ ಇದು. ಬಟ್ ಹಾಗೆ ನೋಡೋಕ್ಕೆ ಹೋದರೆ ತುಂಬ ವರ್ಷಗಳ ಹಿಂದೆ ನಾವು ಗೊತ್ತಿಲ್ಲದೇ ಇರೋ ಒಂದು ಕಲ್ಚರ್ ಅಂದರೆ ಚೈನೀಸ್ ಕಲ್ಚರ್. ಅವತ್ತಿಗೆ 36 ಚೇಂಬರು, ಶಾಲಿನ್ನು, ಅದು ಇದೆಲ್ಲ ಅವತ್ತೇ ಒಪ್ಕೊಂಡ್ಬಿಟ್ಟಿದ್ವಿ ನಾವು. ನಮಗೇನು ಗೊತ್ತಿಲ್ಲ. ಕಾಂತಾರ ನಮ್ಮ ಕಲ್ಚರು, ನಾರ್ತ್ ಇಂಡಿಯಾಗೆ ಹೇಗೆ ಗೊತ್ತು? ಸೊ ಐ ಥಿಂಕ್ ಒಂದು ನ್ಯೂ ಕಲ್ಚರ್ ಬಂದಾಗಲೇ ಒಬ್ರಿಗೆ ಆಕರ್ಷಣೆ ಬರೋದು, ಏನೋ ಹೊಸ್ತಿದ್ದು ನೋಡೋಣ ಅಂದ್ಬಿಟ್ಟು ಅಂತ. ಕರೆಕ್ಟ್. ಸೊ ನೇಟಿವಿಟಿ ಇಸ್ ನಾಟ್ ಅಟ್ ಆಲ್ ಅ ವರ್ಡ್ ಎನಿಮೋರ್ ಸರ್. ಐ ಥಿಂಕ್ ವಿ ಆಲ್ ಎಕ್ಸೆಪ್ಟೆಡ್ ಇಟ್ ಲಾಂಗ್ ಬ್ಯಾಕ್. ಇವಾಗ ಸ್ವಲ್ಪ ಓಪನ್ ಆಗಿ ಅರ್ಥ ಆಗ್ತದೆ ನಮ್ಗಷ್ಟೇ. ಇಲ್ಲಿ ಚಿಕ್ಕ ಪುಟ್ಟ ಅದು ನಾಳೆ ನಮ್ಮ ಏರಿಯಾ ದಸರಾ ನಡೀತಾರೆ ತಂದ್ಕೊಡೋಣ, ಅದಿಲ್ಲ. ಸೊ ಒಂದೊಂದು ಏರಿಯಾದಲ್ಲಿ ಒಂದು ಸಂಭ್ರಮ ನಡಿಬೇಕಾರೆ ಅದು ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ಥರ ಮೇಕಪ್ ಹಾಕೋತಾರೆ, ಅದ್ರ ಬಗ್ಗೆ ಒಂಚೂರು ಅವರಿಗೆ ಗಮನ ಸಲ್ಲಿಸ್ಬೇಕು. ಅದು ಬಿಟ್ಟರೆ ಬೇರೆ ಇಲ್ಲ. ಹಿ ಹ್ಯಾಡ್ ರಿಟರ್ನ್ ಅ ಪರ್ಫೆಕ್ಟ್ ಒನ್ ವಿಚ್ ಇಸ್ ಗಾಟ್. ಯಾವುದು ಕರ್ನಾಟಕಕ್ಕಾಗಲಿ ತಮಿಳಿಗಾಗಲಿ ಸೀಮಿತವಾದಂಥ ಕಥೆ ಅಲ್ಲ. ಹಲೋ ಸರ್, ನಮಸ್ಕಾರ. ಹಾಯ್ ಸರ್. ಫಿಲ್ಮಿ ಪ್ಯಾಕ್ ಕರ್ನಾಟಕದಿಂದ. ಸರ್, ಈ ಮೊನ್ನೆ ಒರೈನ್ ಮಾಲಲ್ಲಿ ಸಂಯುಕ್ತ ಮತ್ತೆ ಹೇಳಿದ್ರು, ನೀವು ಡ್ಯಾನ್ಸ್ ಮತ್ತೆ ಫೈಟ್ ಒಂದೇ ಸೀನಲ್ಲಿ ನೋಡ್ಬೋದು ನಾವು ಸುದೀಪ್ ಸರ್ದು ಅಂತ. ಸೊ ಆ ಕಾಳಿ ದೇವಿ ಮುಂದೆ ನೀವು ಡ್ಯಾನ್ಸ್ ಮಾಡೋದಿರಲಿ, ಆ ಸೀನ್ ಎಲ್ಲ ನೋಡಿದಾಗ ವಿ ಆರ್ ಸೋ ಎಕ್ಸೈಟೆಡ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರು ಮೋಸ್ಟ್ಲಿ ಏನು ಹೇಳಿರ್ತಾರೆ ಅಂದರೆ ಸುದೀಪ್ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಫೈಟ್ ಮಾಡ್ದಂಗೆ ಇರುತ್ತೆ ಅಂತ ಇರ್ಬೋದೇನೋ. ಅದು ಇಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ರಾತ್ರಿ ಶೂಟಿಂಗ್ ಸರ್, 3 ತಿಂಗಳಿಂದ ಶೂಟಿಂಗ್. ಆಲ್ರೆಡಿ ನೈಟ್ ಮಾಡಬೇಕಾದ್ರೆ ನಮಗೆ ಆಲ್ರೆಡಿ ಎಲ್ಲ, ನೀವು ಯಾವುದೋ ಒಂದು ದೇವಿ ವಿಗ್ರಹ ಇಟ್ಬಿಟ್ಟು 2 ಕೈ ಇಟ್ಟರೆ ನಮ್ಗೆ ಆಲ್ರೆಡಿ ಎಂಟೆಂಟು ಕಾಣ್ತಾ ಇರುತ್ತೆ. ಆಲ್ರೆಡಿ ಅಲ್ಲಿರ್ತೀವಿ, ಆ ಝೋನಲ್ಲಿ ಇರ್ತೀವಿ ನಾವು. ಸೊ ನನಗೆ ಹಿಂದೆ ಬ್ಯಾಕ್ ತಿರುಗಿಬಿಟ್ಟು ನಾನು ಏನು ನೋಡೇ ಇಲ್ಲ. ನನಗೆ ಆ್ಯಕ್ಚುಲಿ ಆ ಫ್ರೇಮ್ ನೋಡಿದ್ದೆ ವಾಪಸ್ ಬಂದು ನಿಂತ್ಕೊಂಡ್ಮೇಲೆ. ಶೂಟಿಂಗ್ ನಡಿಬೇಕಾದ್ರೆ ಹೇಗಾಗಿರುತ್ತೆ, ಒಬ್ಬರು ಆಕಳಿಸ್ತಾ ಇರ್ತಾರೆ, ಒಬ್ರು ಏನೋ ಮಾಡ್ತಾ ಇರ್ತಾರೆ. ರಾವಣನ ಕಿರೀಟ ಹಾಕಿದ್ರೆ ಅದಕ್ಕೆ ಉದುರಿರುತ್ತೆ ರಾತ್ರಿ ಹೊತ್ತು. ಅದೆಲ್ಲ ಸರಿ ಮಾಡ್ಕೊಂಡು ಇಲ್ಲಷ್ಟೊಳಗೆ ನಾವು ಪೊಸಿಷನ್ ಕೊಟ್ಟಿರ್ತೀವಿ. ನಮಗೆ ಬರೀ ಎದುರುಗಡೆ ನಿಂತಿರೋರು ಅಲ್ಯಾರೋ ಕಟ್ಟರ್ ಇಟ್ಕೊಂಡು ಹಾಕಳಿಸ್ತಾ ಇರ್ತಾರೆ, ಅಲ್ಯಾರೋ ಹೊಗೆ ಬಿಡೋಕೆ ಕಾಯ್ತಾ ಇರ್ತಾರೆ. ಕರೆಕ್ಟ್, ಆ ಥರ ಇರುತ್ತೆ. ಸೊ ನಾವು ಏನು ಮಾಡಬೇಕು, ನಾವು ನಿದ್ದೆ ಸುಸ್ತಾಗಿ ಹೋಗಿರ್ತೀವಿ. ಮಾಡ್ಕೊಂಡು ಬಂದು ಫ್ರೇಮ್ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ, ಇಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಈ ಫ್ರೇಮ್ನ ಅಂದ್ಬಿಟ್ಟು ಅಂತ. ನನ್ನ ಹಿಂದೆ ವಿಗ್ರಹ ಆಯಿತು ಅನ್ನೋದು ಗೊತ್ತಿಲ್ಲ ನನಗೆ. ಅಂದರೆ ಅವರೆಲ್ಲ ತಿರ್ಕೊಂಡಿತ್ತು, ನನಗೆ ಅವ್ರಿಗೆ ಅಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಟ್ಟಾರ ಅನ್ನೋದು ಗೊತ್ತಿಲ್ಲ. ಬಟ್ ದಟ್ಸ್ ಅ ರೇರ್ ಥಿಂಗ್ ದಟ್ ವೇರ್ ಫೈಟ್ ಆ್ಯಂಡ್ ಡ್ಯಾನ್ಸ್ ಒಟ್ಟಿಗೆ ಕಂಬೈನ್ ಆಗುತ್ತೆ. ಹಾಡಲ್ಲೇ ಡ್ಯಾನ್ಸ್, ಬಿಕಾಸ್ ಅದು ರಿದಮ್ಸಲ್ಲಿ ಹೋಗ್ಬೇಕೀಗ. ಸುಮ್ಮನೆ ಇಷ್ಟ ಬಂದಂಗೆ ಹೊಡೆಯೋಕ್ಕಾಗಲ್ಲ. ಅದೇ ನನ್ನ ತಡೆ ತಟ್ಟಿ ಬಾರೋ, ಅದರಲ್ಲಿ ಅಷ್ಟರಲ್ಲಿ ಹೊಡೆದ್ಬಾರ್ದು. ನಾನು ನಿಂತ್ಕೊಂಡು ಅಷ್ಟರೊಳಗೆ ಹೊಡೆದು ಬಂದು ನಿಂತ್ಕೊಂಡು ಇವಾಗ ಇನ್ನೊಂದು ವೆಪನ್ ಆ ಕಡೆ ಈ ಕಡೆ ಹೋಗ್ಬೋದು ವೆನ್ ಇಟ್ ಈಸ್ ದಟ್ ಸ್ಟ್ರಿಂಗ್ಸ್. ಅದು ಸ್ವಲ್ಪ ಟೈಮ್ ತೊಗೊಂತು. ಬಟ್ ಶೋಭಿ ಮಾಸ್ಟರ್ ಆ್ಯಂಡ್ ಕೆವಿನ್ ಇಬ್ಬರು ಕಂಬೈನ್ ಆಗಿ ಒಂದು ಫಸ್ಟ್ ಟೈಮ್ ನನ್ನ ಕರಿಯರಲ್ಲಿ ಅಟ್ಲೀಸ್ಟ್ ಐ ಹ್ಯಾಡ್ ಅ ಸ್ಟಂಟ್ ಮಾಸ್ಟರ್ ಆ್ಯಂಡ್ ಅ ಡ್ಯಾನ್ಸ್ ಮಾಸ್ಟರ್ ಬೋತ್ ಟುಗೆದರ್. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಿಯಾರು ಬಂದು, ಅವ್ರು ಈ ಸ್ಟೆಪ್ ಕಂಪ್ಲೀಟ್ ಮಾಡಿ ಹೊಡೀರಿ ಅಂತಾರೆ. ಅವರಿಲ್ಲ ಸರ್, ಇದು ಮಿಸ್ ಆಗುತ್ತೆ, ನೀವು ಹೊಡೆದು ಆಮೇಲೆ ಸ್ಟೆಪ್ ಕಂಪ್ಲೀಟ್ ಮಾಡಿ ಅಂತಾರೆ. ಸೊ ಇದಿಷ್ಟು ನಡೀತಾ ಇತ್ತಲ್ಲಿ. ಬಟ್ ಓವರ್ ಆಲ್ ಐ ಗೆಸ್ ದೇ ಕ್ರಾಫ್ಟೆಡ್ ಇಟ್ ವೆರಿ ವೆಲ್. ಸೊ ಲಾಟ್ ಆಫ್ ಕ್ರೆಡಿಟ್ ಡೈರೆಕ್ಟ್ರಿಗೂ ಹೋಗಬೇಕು, ಆ ಥರ ಒಂದು ಐಡಿಯಾ ತಂದಿದ್ದಕ್ಕೆ, ಮಾಡಿದ್ದಕ್ಕೆ. ಸೊ ದಟ್ ವಾಸ್ ಲಿಟಲ್ ಡಿಫಿಕಲ್ಟ್. ಬಟ್ ಅಂದರೆ ನನಗೆ ಅಟ್ ಅ ಟೈಮ್ ನನಗೆ ಫೈಟ್ ಮಾಸ್ಟ್ರು ಇಲ್ಲ ಡ್ಯಾನ್ಸ್ ಮಾಸ್ಟ್ರು ಇಬ್ಬರಲ್ಲಿ ಒಬ್ರನ್ನ ಕೊಟ್ಟರೆ ಈಸಿ. ನನಗೆ ಇಬ್ಬರನ್ನ ಒಟ್ಟಿಗೆ ಕನ್ವಿನ್ಸ್ ಮಾಡಿರೋದು ಭಾಳ ಕಷ್ಟ ಇದೆ. ಬಟ್ ಆದರೂ ಮಾಡಿದ್ವಿ. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಅಂದರೆ ಅದು ಲಾಸ್ಟ್ ಶಾರ್ಟ್ ಆಗಿತ್ತು ಸರ್, ಮುಗಿಸಿದ್ರೆ ಬಿಡ್ತಾರೆ ಅಂತ ಹೇಳಿದರು. 5 ಗಂಟೆಗೆ ತೆಗ್ದಿದ್ದು ಶಾರ್ಟ್ ಅದು, 5 ಗಂಟೆಗೆ ತೆಗ್ದಿದ್ದು ಶಾರ್ಟು. ಈ ಕಡೆ ಬೇರೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವ್ರು ಬಂದಿದ್ರು ಸೆಟ್ಟಿಗೆ. ಅವ್ರು ಕೂತಿದ್ರು. ನಾವು ಕೂತಿದ್ದು ನೋಡಿ, ಏನು ಬ್ರದರ್ ಟಯರ್ಡ ಅಂದರು. ಅದು ಏರ್ಬಿಡ್ತು ನನಗೆ. ಯಾರು ಟಯರ್ಡ್ ಏನು ಹೇಳ್ತಾ ಇದೆ ನೀನು, ಚಾನ್ಸೇ ಇಲ್ಲ ಅಂದ್ಬಿಟ್ಟು ಅಂತ. ನಮ್ಮ ಇಂದ್ರಜಿತ್ ಅವ್ರು ನೋಡಿದಿರಲ್ಲ ಎಲ್ಲರೂ, ಅವ್ರು ರಾತ್ರಿ 5 ಗಂಟೆಗೆ ಈಗಷ್ಟೇ ಶವರಿಂದ ಹೊರಗೆ ಬಂದೇ ಇರ್ತಾರೆ. ಅವಾಗಷ್ಟು ಫ್ರೆಶ್ ಇದ್ರು ಅವರು. ಸೊ ನಾನು ಹೋಗ್ಬಿಟ್ಟು ಅದು ಏನು ಬೇಕು ಕೇಳಿದೆ. ಸರ್ ಮೈ ಮರ್ತಂಗೆ ಕುಣೀರಿ ಅಂದರು. ಆಯ್ತು ಒಂದೇ ಟೇಕಲ್ಲಿ ಮಾಡಪ್ಪ ಅಂದ್ಬಿಟ್ಟು, ನೀವು ನಂಬಲ್ಲ, ಡ್ಯಾನ್ಸ್ ಮಾಡಿ ಅದೇ ಸ್ಟೆಪ್ಪಲ್ಲಿ ಹಂಗೆ ಹೋಗ್ಬಿಟ್ಟಿದ್ದೀನಿ ನಾನು. ಇನ್ನು ನಿಲ್ಸಿದ್ರೆ ರೀಟೇಕ್ ಹೇಳ್ತಾರೆ ಅಂದ್ಬಿಟ್ಟು ನಿಂತ್ಕೊಳ್ಳೆ ನಾನು. ಸಾಕು ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಆಮೇಲೆ ವ್ಯಾನಲ್ಲಿ ತಂದು ತೋರಿಸಿದ್ರು ಆ ಶಾರ್ಟು. ಬಟ್ ಭಾಳ ಅಷ್ಟೊಳಗೆ ಮೇಕಪ್ ತೆಗೆದ್ಬಿಟ್ಟಿದ್ದೆ ನಾನು. ಆಗಲ್ಲ, ಅವಾಗ ಏನೋ ಮಾಡ್ಕೋಬೋದು. ಬಟ್ ಈ ದೇವ್ ಡನ್ ಅ ಗುಡ್ ಜಾಬ್. ಎವ್ರಿಬಡಿ. ಐ ಥಿಂಕ್ ದಟ್ ಕ್ರೆಡಿಟ್ ಶುಡ್ ಗೋ ಟು ನಮ್ಮ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೋ ವ್ಯಕ್ತಿ ಅಂದರೆ ಆ್ಯಕ್ಚುಲಿ ನಮ್ಮ ಶೇಖರ್ ಚಂದ್ರು.
ನೀವೇನು ನೋಡ್ತಾ ಇದ್ದೀರಿ ಅದಷ್ಟಕ್ಕೂ ಆ ಫ್ರೇಮ್ ಬರೋಕ್ಕೆ, ಆ ಸ್ಮೋಕ್ ಎಫೆಕ್ಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ, ದಟ್ ಹೋಲ್ ಕಲರ್ ಪ್ಯಾಲೆಟ್, ಶೇಖರ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಮ್ಯಾಕ್ಸು ದೊಡ್ಡ ಕಣ್ಣೇ ಶೇಖರ್. ಆ ಲೈಟ್ ಇನ್ನೊಂದು ಕತ್ಲೆಯಲ್ಲಿ ತೆಗಿಯೋದೇನು ಗೊತ್ತಾಗಿದ್ರೆ, ಸ್ವಲ್ಪ ಯಾಮಾರಿದ್ರು ಯಾವುದೋ ಫಿಲಮಿಗೆ ಕಂಪೇರ್ ಆಗುತ್ತೆ ಡಾರ್ಕ್ ಅಂದ್ಬಿಟ್ಟು, ಇಲ್ಲಾಂದ್ರೆ ಏನಾಗುತ್ತೆ ತಪ್ಪೇನಿಲ್ಲ, ಬಟ್ ಇಟ್ ವಿಲ್ ಬಿ ಕಂಪೇರ್ ಆರ್ ಯುಲ್ ಸೇ ದಟ್ ಇಟ್ ಕತ್ಲೆ ಇದೆ ಕಾಣಿಸಲ್ಲ. ಬಿಕಾಸ್ ಆಲ್ಸೋ ಥಿಯೇಟರ್ಸಲ್ಲಿ ಎಷ್ಟೋ ಕಡೆ ಡೆನ್ಸಿಟಿ ಕಮ್ಮಿ ಇಟ್ಟಾಗ ಗೊತ್ತೇ ಆಗಲ್ಲ. ಅಂಥದ್ರಲ್ಲಿ ಲೈಟಿಂಗು ಮಾಡಿ, ಬಟ್ ಸ್ಟಿಲ್ ಟು ಮೇಕ್ ಯು ಬಿಲೀವ್ ಇಟ್ ಇಸ್ ನೈಟ್. ನಾರ್ಮಲಿ ಲೈಟ್ ಹಾಕಿದ್ರೆ ತುಂಬ ಬ್ರೈಟ್ ಕಾಣಿಸುತ್ತೆ. ಈಸ್ ಡನ್ ಅ ಗ್ರೇಟ್ ಜಾಬ್ ವಿತೌಟ್ DI. ಈಸ್ ಡನ್ ಅ ಗುಡ್ ಜಾಬ್. ಅದಿರುತ್ತೆ ಸರ್, ತಪ್ಪೇನಲ್ಲ. ಯಾವುದೋ ಒಂದು ಸಿನಿಮಾ ಕಂಪೇರ್ ಮಾಡೋದು ತಪ್ಪು ಅಂತನೂ ಅಲ್ಲ, ಅದು ಅವಮಾನನೂ ಅಂತಲ್ಲ. ಅದು ಚೆನ್ನಾಗಿ ಹೋಗಿರೋದ್ರಿಂದ ಎಲ್ಲರೂ ಇನ್ಸ್ಪೈರ್ ಆಗಿ ಆ ಥರ ತೆಗಿತಾ ಇದ್ದಾರೆ ಅಂತ ಅನ್ನೋದು ತಪ್ಪೇ ಇಲ್ಲ. ಅದಲ್ವಲ್ಲ ಎಫರ್ಟ್. ಸೊ ಆ ವಿಚಾರದಲ್ಲಿ ಶೇಖರ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಆ ಹಾಡಲ್ಲೂ ನೀವು ನೋಡಬೇಕಾದ್ರೆ, ಡೋಂಟ್ ಫರ್ಗೆಟ್ ಇಟ್ ಇಸ್ ನೈಟ್. ಲೈಟಿಂಗ್ ಸರಿ ಬಂದಿಲ್ಲ ಅಂದರೆ, ಒಂದು ಕುಂಕುಮ ಏರಲ್ಲಿ ಜಾಸ್ತಿ ಹೋದರೆ ಆರ್ಟಿಸ್ಟ್ ಕಾಣಿಸಲ್ಲ, ಸ್ಮೋಕ್ ಜಾಸ್ತಿ ಬಂದರೆ ಕಾಣಿಸಲ್ಲ. ಅಟ್ ದ ಸೇಮ್ ಟೈಮ್ ಕಾಲು ಇಡ್ತಿದ್ದಂಗೆ ಆ ಕಡೆಯಿಂದ ಫೈರ್ ಸಿಂಕ್ ಆಗಬೇಕು 2 ಸಿಲಿಂಡರ್ದು. ಸೊ ದರ್ ಇಸ್ ಅ ಲಾಟ್ ಆಫ್ ಟೈಮಿಂಗ್. ಅವ್ರು ಬಂದು ಹಿಂಗೆ ತಿರುಗಿ ಹಿಂಗೆ ನಿಂತ್ಕೊಂಡಷ್ಟೊಳ ಆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ 2 ಬೆಂಕಿ, ಆ ಸಿಲಿಂಡರ್ ದೊಡ್ಡದು ಹಾಕಿರ್ತಾರೆ ಬ್ಯಾಕಲ್ಲಿ, ಅದೆಲ್ಲ ಬರಬೇಕು ಅಂದರೆ ತುಂಬ ವಾಕಿ ಟಾಕಿ ಸಿಂಕಿಂಗ್, ಎವ್ರಿ ಸಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಆ್ಯಕ್ಚುಲಿ ನೋಡೋಕೆ ಈಸಿ ಇವರೇ, ಕೋಆರ್ಡಿನೇಷನ್ ಇಸ್ ವೆರಿ ಡಿಫಿಕಲ್ಟ್. ಅಂಥದ್ರಲ್ಲಿ ಸಮ್ಟೈಮ್ಸ್ ನೆಗ್ಲೆಕ್ಟ್ ಮಾಡಿದ್ದು ಆಗಿರುತ್ತೆ, ಅಯ್ಯೋ ಲೇಟ್ ಆಯಿತು ಬಿಡಿ ಬಿಟ್ಟಾಕಿ ಬಂತಲ್ಲ ಅಂತ. ಬಟ್ ಟು ಗೆಟ್ ಎವ್ರಿಥಿಂಗ್ ರೈಟ್ takes lot of effort, and effort is nothing but money, extra money. ಸರ್, ನಿಮ್ಮ ಫ್ಯಾನ್ಸು ಸಂಭ್ರಮಿಸ್ತಾ ಇದ್ದಾರೆ. ಅಂದರೆ ನೀವೇ ನಟಿಸಿರುವಂತಹ ಸಿನಿಮಾಗಳು ತಿರುಪತಿ, ವೀರಮದಕರಿ, ಮತ್ತು ವರದಾನಾಯಕ, ವಿಕ್ರಾಂತ್ ರೋಣ, ಮತ್ತು ಇವಾಗ ಮ್ಯಾಕ್ಸ್. ಪೊಲೀಸ್ ಕ್ಯಾರೆಕ್ಟ್ರಲ್ಲೇ ನಟಿಸ್ಕೊಂಡು ಬಂದಿದ್ದೀರಿ. ಹೈಯೆಸ್ಟ್ ಲಿಸ್ಟಲ್ಲಿ, ಅಂದರೆ ಒಂದೇ ಪೊಲೀಸ್ ಕ್ಯಾರೆಕ್ಟರ್ಗಳನ್ನ ಮಾಡಿರೋ ಹೈಯೆಸ್ಟ್ ಲಿಸ್ಟಲ್ಲಿ ನೀವು ಒಬ್ಬರು ಅಂತ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಒಳ್ಳೆ ಪೊಲೀಸ್ ಅಂತ ಆಯ್ತಲ್ಲ, ಇಷ್ಟಪಡ್ತಾ ಇದ್ದಾರೆ ಅಂತ ಆಯಿತು. ಬಟ್ ಒಂದೇನಾದರೂ ವಿಕ್ರಾಂತ್ ರೋಣದಲ್ಲಿ ಹಾಗೂ ಮ್ಯಾಕ್ಸಲ್ಲಿ ನಾನು ಕಾಕಿ ಹಾಕ್ಕೊಂಡಿಲ್ಲ. ಸೊ ಆ ವಿಕ್ರಾಂತ್ ರೋಣದಲ್ಲಿ ಆ್ಯಕ್ಚುಲಿ ಅವ್ನು ಪೊಲೀಸ್ ಅಧಿಕಾರಿ ಅಂತ ಗೊತ್ತು, ಆ್ಯಕ್ಚುಲಿ ಕನ್ಫರ್ಮ್ ಆಗೋದೇ ನಿಮಗೆ ಫ್ಲ್ಯಾಶ್ ಬ್ಯಾಕ್ ಬಂದಾಗ. ಅಲ್ಲಿವರೆಗೆ ಡೌಟೇ ಇದೆ. ಆ್ಯಂಡ್ ಅವ್ನು ಡ್ಯೂಟಿಗೂ ರಿಪೋರ್ಟ್ ಆಗಿ ಬಂದಿಲ್ಲ, ಅದು ಅವರವರೇ ಅನ್ಕೊತಾರೆ ಸಿನಿಮಾದಲ್ಲಿ. ಹಿ ಕೇಮ್ ವಿತ್ ಅನ್ ಅಜೆಂಡಾ, ವಿತ್ ವೆಂಜೆನ್ಸ್. ಇದರೊಳಗಡೆ ಬೇರೆ ಪರ್ಪಸ್ ಇದೆ. ಸೊ ಕಾಕಿ ಹಾಕಿಲ್ಲ, ಇಬ್ಬರು ಹಾಕಿಲ್ಲ. ಅಣ್ಣ ನಮಸ್ತೆ. ಆಯ್ತು. ಅದೇ ಫ್ಯಾನ್ಸ್ಗೋಸ್ಕರನೇ ಮಾಡಿರೋಂಥ ಸಿನಿಮಾ ಇದು. ಆ್ಯಕ್ಚುಲಿ ಫ್ಯಾನ್ಸ್ ನೋಡಲೇಬೇಕು ಅಂತ ಸಿನಿಮಾ ಮಾಡಿದ್ದು. ಬಟ್ ಫ್ಯಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಬಂದು ಸಿನಿಮಾನ ನೀವು ಫಸ್ಟ್ ಡೇ ಫಸ್ಟ್ ಶೋ ಬಂದು ಫ್ಯಾನ್ಸ್ ಒಟ್ಟಿಗೆ ನೋಡ್ತೀರಾ ಅಂತ ಕೇಳಿ ಫ್ಯಾನ್ ಆಗ್ತಿರ್ತಾರೆ. ಈಗ ನಡೀತಾರ ಸಾಲ್ದ, ನಾನು ಬಂದು ಥಿಯೇಟ್ರ್ ಹತ್ರ ಇನ್ನೇನಾರು ಹೆಚ್ಚು ಕಮ್ಮಿ ಆಗಿ, ಬಟ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ನೀವು ನೋಟಿಸ್ ಮಾಡಿದರೆ ಪೈಲ್ವಾನ್ ಆದಮೇಲೆ ನಾನು ಯಾವುದಕ್ಕೂ ಬಂದಿಲ್ಲ. ಅಲ್ಲಿ ಆಲ್ರೆಡಿ ಒಂದು ಥಿಯೇಟ್ರಲ್ಲಿ ಗ್ಲಾಸ್ ಹೊಡೆದೋಗಿ ಏನೋ ಆದಾಗ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ನಾವಿದ್ದೀವಿ ಅಂದರೆ ಮಾರ್ನಿಂಗ್ ಶೋ ಮುಗಿಸ್ಕೊಂಡವ್ರು ಹೊರಗಡೆ ಬೇಗ ಹೋಗ್ತಾ ಇಲ್ಲ, ಮ್ಯಾಟ್ನಿಯವ್ರಿಗೆ ಬೇಗ ಒಳಗೆ ಬರೋಕ್ಕಾಗ್ತಾಯಿಲ್ಲ. ಸೊ ಬಿಗಿನಿಂಗ್ ಪೋರ್ಷನ್ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ಅಡಚಣೆಗಳಿದೆ. ಒಂದು ಟೈಮ್ ತನಕ ಬಂದಿದ್ದೀವಿ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ವಾತಾವರಣ ಸರಿ ಇಲ್ಲ. ವಾತಾವರಣದಲ್ಲಿ ಏನಾರು ಹೆಚ್ಚು ಕಮ್ಮಿ ಆಗೋದು, ಏನಾರು ತೊಂದರೆಗಳಾಗೋದು ಯಾಕೆ ಬೇಕು ಹೇಳಿ. ಆ್ಯಂಡ್ ಥಿಯೇಟ್ರ್ ಅವರಿಗೂ ತೊಂದರೆ ಆಗ್ತಾಯಿದೆ, ನನ್ನ ಸಿನಿಮಾಗೆ ತೊಂದರೆ ಆಗ್ತಾಯಿದೆ ನನ್ನಿಂದ. ಇನ್ನೊಂದು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡೋವಂಥ ಒಂದು ಕಿಕ್ ಇದೆಯಲ್ಲ, ಅದು ಬೇರೆ. ಅದು ಆ್ಯಕ್ಚುಲಿ ಮಿಸ್ ಆಗ್ತದೆ ನನಗೆ. ಬಟ್ ಐ ಥಿಂಕ್ ಫಾರ್ ದ ಬೆಟರ್ಮೆಂಟ್ ಆಫ್ ಆಲ್ ಆಫ್ ಯು ಪೀಪಲ್ ಹೂ ಕಮ್ ಟು ದ ಥಿಯೇಟರ್, ಬೆಟರ್ಮೆಂಟ್ ಆಫ್ ದ ಫಿಲ್ಮ್, ಎವ್ರಿಥಿಂಗ್ ಎಲ್ಲದು ತಲೆಯಲ್ಲಿ ಇಟ್ಕೊಂಡು ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಐ ಡೂ ದಟ್ ಸ್ಯಾಕ್ರಿಫೈಸ್ ಆ್ಯಂಡ್ ಸ್ಟೇ ಅಟ್ ಹೋಮ್. ಹಾಗಂತ ನೀವು ನಮ್ಮ ಫೋನ್ ಯಾವಾಗಲೂ ಆನ್ ಇರುತ್ತೆ, ಕೇಳ್ತಾ ಇರ್ತೀವಿ ಏನಾಯಿತು, ಶೋ ಏನು, ಯಾವ ಸೀನ್ ಎಂಜಾಯ್. ಬಿಕಾಸ್ ಒಂದು ಥಿಯೇಟ್ರಿಗೆ ಬರೋದು ನಾವು ಜನಗಳಕ್ಕಿಂತ ಹೆಚ್ಚಾಗಿ ಒಂದು ಜಡ್ಜ್ಮೆಂಟ್ಸ್ ಬರುತ್ತೆ ನಮಗೆ. ಯಾವ ಸೀನ್ ಎಂಜಾಯ್ ಮಾಡಿದ್ರಿ ನೀವು, ಎಲ್ಲಿ ವಿಸಲ್ ಬಿತ್ತು, ಓಕೆ ನಾವು ಎಲ್ಲಿ ಅಂದ್ಕೊಂಡ್ವೋ ಅಲ್ಲಿ ಬೀಳಿಲ್ವೇ, ಬೇರೆ ಕಡೆ ಬಿತ್ತೆ. ಸೊ ನಿಮ್ಮ ಆ್ಯಂಗಲ್ ಆಫ್ ವ್ಯೂವಿಂಗ್ ಏನಿದೆ, ತುಂಬ ಎಜುಕೇಷನ್ ಅದು ಆ್ಯಕ್ಚುಲಿ, ತುಂಬಾ ಎಜುಕೇಷನ್ ಅದು ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ಕೊಡ್ಬೋದೆ, ನಲ್ಲ ಅಂತ ಒಂದು ಪಿಕ್ಚರ್ ಮಾಡಿರ್ತೀನಿ ನಾನು. ಅದರಲ್ಲಿ ಒಂದು ಪಾರ್ಟಿ ಸೀನಲ್ಲಿ ಆ ಹುಡುಗಿನ ತುಂಬ ಟೈಮ್ ಆದಮೇಲೆ ನೋಡ್ತೀನಿ, ರಿಕವರ್ ಆದಮೇಲೆ ಅವ್ರ ಕೈಯಿಂದ ನಾಯಿ ಮರಿ ಎಗರಿ ನನ್ನ ಹತ್ರ ಓಡಿ ಬರುತ್ತೆ. ಶೂಟಿಂಗ್ ತೆಗಿಬೇಕಾದ್ರೆ ಒಂದು ಶಾರ್ಟ್ ಅಷ್ಟೇ. ಥಿಯೇಟ್ರಲ್ಲಿ ಒಂದು ವಿಸಿಲ್ ಹೊಡೆದ್ರು ಆ ನಾಯಿ ಮರಿ ಎಗಿರಿ ಬರ್ಬೇಕಾದ್ರೆ ನಮ್ಗೆ ಆವಾಗಲೇ ಆ್ಯಂಗಲ್ ಅರ್ಥ ಆಗಿದ್ದು ಅವತ್ತಿಗೆ. ಇದನ್ನು ನಾಯಿ ಮರಿ ಗುರ್ತು ಹಿಡಿತಲ್ಲ ಇವನ್ನ, ಅಲ್ಲಿಂದ ಏನಾರ ಬರುತ್ತಾ ಇದು ಅಂದ್ಬಿಟ್ಟು ಅಂತ. ಸೊ ದೇರ್ ಇಸ್ ಲಾಟ್ ಆಫ್ ಲರ್ನಿಂಗ್ ಸರ್.
ಎಲ್ಲಿ ಏನು. ಲೈಕ್ ಫಾರ್ ಎಕ್ಸಾಂಪಲ್ ಮಾಣಿಕ್ಯ ತೆಗಿಬೇಕಾದ್ರೆ ನಾನು ಹೇಳಿದ್ದೆ, ಇಂಟರ್ವಲ್ ಬ್ಲಾಕಲ್ಲಿ ಎಷ್ಟೋ ವರ್ಷಗಳ ನಂತರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ ರವಿ ಸರ್. ತಂದೆ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ನಾವು ಏನೋ ಚೆನ್ನಾಗಿ ತೆಗ್ದಿದ್ದೀವಿ, ಅದು ಬೇರೆ ವಿಚಾರ. ಬಟ್ ಅಲ್ಲಿ ವಿಸಲ್ ಬೀಳಲಿಲ್ಲ, ಈ ಸಿನಿಮಾ ಹೋಯ್ತು ಅಂದರೆ. ಇಂಟ್ರೊಡಕ್ಷನರಿಗೆ ಒಂದು ಹೀರೋಗೆ ಏನು ಸಿಗ್ತಾ ಅದಕ್ಕಿಂತ ಡಬಲ್ ಈ ಸ್ಪಾಟಲ್ಲಿ ಅಲ್ಲಿ ಬರೋ ಪಾತ್ರಕ್ಕೆ ಬೀಳಬೇಕು. ಅದರಲ್ಲಿ ಅವ್ರು ಇರೋದ್ರಿಂದ ಇನ್ನೂ ಹೆಚ್ಚಾಗಬೇಕು. ಅದು ಬಿದ್ದರೆ ಸಿನಿಮಾ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ನಮ್ಮ ಊಹೆ ಇತ್ತು. ಅದು ಬಿತ್ತಲ್ಲಿ ಮೈ ಫ್ಯಾಮಿಲಿ ಸೇಫ್ ಅನ್ನೋಕ್ಕೂ ಒಂದು ಹೋಗಿ ಅವ್ರನ್ನ ತೋರ್ಸೋಕ್ಕೂ ಅದು ಬಂತಲ್ಲ ಒಂದು. ಸೊ ದಟ್ ಈಸ್ ಆಲ್ವೇಸ್ ದ ಹೈ. ಅದು ಕ್ಲಿಕ್ ಆಯ್ತು ಆಡಿಯನ್ಸಲ್ಲಿ ಅಂತ. ಸೊ ದಟ್ ಈಸ್ ವೈ ವಿ ಕಮ್ ಟು ಥಿಯೇಟರ್ಸ್. ಬಟ್ ಐ ಥಿಂಕ್ ಇಟ್ ಈಸ್ ಅಡ್ವೈಸಬಲ್ ನಾಟ್ ಟು ಎನಿಮೋರ್. ನಿಮಗೆ ಮೈಕ್ ಬರಲ್ಲ, ಬಂದರೆ ಮೈಕ್ ಆಫ್ ಮಾಡಿ ಮಾತಾಡ್ತೀರಾ. ಒತ್ತುಬಿಟ್ಟಿದ್ದಾರೆ. ಸರ್, ಇತ್ತೀಚೆಗೆ ಬಿಡುಗಡೆ ಆಗ್ತಿರುವಂಥ ಬಿಗ್ ಬಡ್ಜೆಟ್ ಸಿನಿಮಾಗಳು ಇಂಗ್ಲೀಷ್ ಇಸ್ಕೆಯಿಂದಲೇ ಬರ್ತಾ ಇದ್ದಾವೆ. ಎಲ್ಲ ಚಿತ್ರಗಳು, ನೀವು ನಮ್ಮ ಕನ್ನಡದವರು, ಕನ್ನಡ ನಟರು, ಇಂಗ್ಲೀಷ್ ಇಸ್ಕೆ ಅವಶ್ಯಕತೆ ಇದೆಯಾ ಅಂತ. ನೀವು ಕಿಚ್ಚ, ಫೈಲ್ 1 ಅಂತ ದೊಡ್ಡ ಸಿನಿಮಾಗಳನ್ನ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀರಾ ಕನ್ನಡ ಟೈಟ್ಲಿಂದ. ಈ ಇಂಗ್ಲೀಷ್ ಟೈಟ್ಲ್ಗಳು ಅವಶ್ಯಕತೆ ಇದೆಯಾ ಅಂತ, ಅನಿವಾರ್ಯನಾ ಅಂತ. ನಾನು ಉತ್ತರ ಕೊಟ್ಟಾಯ್ತು, ನೀವು ಬನ್ನಿ, ಬೇರೆ ಪ್ರಶ್ನೆ. ನನ್ನ ಗೆಳೆಯರವರು ಸರ್, ಹಿಂಗಂದ್ರೆ ಸಾಕು, ಅರ್ಥ ಆಗತ್ತೆ ಅವರು. ಸರ್, ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದಿ ಸರ್ ನಾನು. ರಾಜ್ಕುಮಾರ್ ಕುಟುಂಬಕ್ಕೆ ಸುದೀಪ್ ಅವರು ತುಂಬಾ ಇಲ್ಲಿ ಬಂದರೆ ನೋಡಿ, ಟಿವಿ ಇಂಗ್ಲೀಷು, ಸುದ್ದಿ ಇಂಗ್ಲೀಷು, ಇನ್ ಬೆಂಗಳೂರು ಇಂಗ್ಲೀಷು, ಎಲ್ಲದರಲ್ಲೂ ಇದೆ. ಬಟ್ ಬರ್ದಿರೋನು ಕನ್ನಡಿಗ, ನೋಡ್ತಾ ಇರೋದು ಕನ್ನಡದವರು. ನಾನು ಮಾತಾಡ್ತಾ ಇರೋದು ಕನ್ನಡದಲ್ಲಿ. ಕರ್ನಾಟಕ, ಇಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ, ಹೋಗ್ತಾ ಇರೋರು ಕನ್ನಡದವರು. ವಾಟ್ ಈಸ್ ಯರ್ ಪ್ರಾಬ್ಲಮ್? ಬಿಟ್ಟಾಕಿ. ಆ್ಯಪಲ್ ಇದೆಯಾ ಅಂತೀರಾ? ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಆ್ಯಪಲ್ ಇದೆಯಾ ಅಂತೀರಾ? ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಎ ಫಾರ್ ಆ್ಯಪಲಿಂದ ಸ್ಟಾರ್ಟ್ ಮಾಡಿದ್ದು ಝೆಡ್ ವರೆಗಿದೆ ಇನ್ನು. ಆ್ಯಪಲ್ ಕನ್ನಡದಲ್ಲಿ ಹೇಳ್ರಿ. ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಆಯ್ತಣ್ಣ, ಆ್ಯಪಲ್ ಕನ್ನಡದಲ್ಲಿ ಹೇಳಿ. ನೋಡಿ ಎಷ್ಟು ಥಿಂಕ್ ಮಾಡ್ತಾರೆ. ರೆಡಿ, ನೆಕ್ಸ್ಟ್ ಸರ್. ಸರ್, ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದಿ ಸರ್. ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರ್ಟಿಕಲ್ ಓದಿ ಸರ್. ಬಟ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿಲ್ಲ ಸರ್. ಅದೇನು ಅವೆಲ್ಲ ಆ ಥರ ಇಲ್ಲ ಸರ್. ಒಂದೇನಾಗುತ್ತೆ, ಹೋಗ್ತಾ ನಮಗೆ ಯಾವತ್ತಿಗೂ ರಾಜ್ಕುಮಾರ್ ಅವ್ರ ಮೇಲೆ ಇದ್ದಿದ್ದು ಮೊದಲನೇದಾಗ ಅವ್ರ ಬಗ್ಗೆ ಯಾರಿಗೆ ಗೌರವ ಇಲ್ಲ. ಹೋಗ್ತಾ ಏನಾಗುತ್ತೆ, ಕಲಾವಿದರಾಗಿರ್ತೀವಿ, ಪೈಪೋಟಿಗಳು ಖಂಡಿತ ಇರ್ತವೆ, ಹೋಗುಗಳು ಖಂಡಿತ ಇರುತ್ತೆ, ಮಾತುಕತೆಗಳು ಸತ್ಯ ಆಗಿರ್ತವೆ ಮಧ್ಯದಲ್ಲಿ. ಬಟ್ ಏನಾಗುತ್ತೆ, ಬೆಳೀತಾ ಸರ್, ಪರಸ್ಪರವಾಗಿ ಒಬ್ಬರ ಮೇಲೆ ಒಬ್ರು ಗೌರವನೂ ಸ್ಟಾರ್ಟ್ ಆಗೋದು ಸತ್ಯನೇ ಎಲ್ಲರಿಗೂ. ಆ ಗೌರವ ಬಂದಾಗ ಅಲ್ಲಿ ನಡೆಯೋದು ಎಷ್ಟು ಸತ್ಯ, ಎಲ್ಲ ಸತ್ಯನೇ. ಕರೆಕ್ಟಾ? ಇವತ್ತಿಗೇನಾಗಿದೆ ಸರ್, ನಮ್ಮ ಮೇಲೆ, ಅವ್ರ ಮೇಲೆ, ಅವ್ರಿಗೆ ನಮ್ಮ ಮೇಲೆ, ಪ್ರತಿಯೊಬ್ಬರಿಗೂ ಒಂದು ಗೌರವದಲ್ಲಿ ಇರ್ಬೇಕಾದ್ರೆ ಆ ವಾತಾವರಣ ಬೇರೆ. ಒಂದು ಮರಿಬೇಡಿ, ಎಲ್ಲರೂ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡೋದು. ಚಿಕ್ಕ ವಯಸ್ಸಲ್ಲಿ ಹೆಂಗೆ ಬೇಕೋ ಹಂಗಂಗೆ ಇದ್ವಿ ನಾವು. ಅದು ಕರೆಕ್ಟೇ ಅಲ್ಲ? ಹುಟ್ಟಿದ ತಕ್ಷಣ ಯಾಕೆ ಅಪ್ಪ ಬೇಕು ನೀವು? ಮಕ್ಕಳ ಥರ ಇರಬೇಕು. ಮಕ್ಕಳಲ್ಲಿ ಏನು ಕಿತ್ತಾಡಬೇಕೋ ಕಿತ್ತಾಡ್ಕೊಂಡಿದ್ದೀವಿ ಎಲ್ಲರೂ. ಅವಾಗ ಆ ಅಪ್ಪಂದ್ರೆಲ್ಲ ಸರಿ ಪಡಿಸೋರು ನಮ್ಮನ್ನು. ಆಮೇಲೆ ನಾವೆಲ್ಲ ಅಪ್ಪಂದ್ರಾದ್ವಿ. ಈಗ ಸರಿ ಇದ್ದೀವಿ, ಮಕ್ಕಳನ್ನ ಸರಿ ಮಾಡ್ತಾ ಇದೀವಿ. ಸಿಂಪಲ್, ಮುಗೀತಲ್ಲ. ಮತ್ತೊಂದು ಪ್ರಶ್ನೆ ಸರ್. ಮ್ಯಾಕ್ಸ್ ಸಿನಿಮಾದಲ್ಲಿ ಉಗ್ರ ಮಂಜು ಅವರೇ ಸಿಕ್ಕಾಪಟ್ಟೆ ನಿಮ್ಮ ಮುಂದೆ ಆರ್ಬಿಡಿಸಿದಾರಂತೆ. ನ್ಯೂಸ್ ಡಲ್ ಆಗಿದ್ದೀರಾ ಅಂತ. ಅದಕ್ಕೆ ಒಳಗಿಳಿಸ್ತಾ ಇದೀನಿ. ನಮ್ಮ ಮುಂದೆ ಅಲ್ಲಿ ಪಾತ್ರದಲ್ಲಿ ಎಲ್ಲಾದ್ರೂ ಅಕಸ್ಮಾತ್ ಆರ್ಭಟ ಜಾಸ್ತಿ ಆಗಿದೆ ಅಂತ ಅರ್ಥ ಏನು ಗೊತ್ತಾ ಸರ್? ನಾವು ಆರ್ಭಟ ಮಾಡಕ್ಕೆ ಬಿಟ್ವಿ ಅಂತ ಅರ್ಥ. ಆರ್ಭಟ ಮಾಡಕ್ಕೆ ಬಿಟ್ವಿ ಅಂದರೆ ಸಿನಿಮಾಗೆ ಅವಶ್ಯಕತೆ ಇದೆ ಅಂತ ಅರ್ಥ. ವೈಯಕ್ತಿಕವಾಗಿ ಉಗ್ರ ಮಂಜು ಹೊರಗಡೆ ಬಂದಾಗ ಈ ಪ್ರಶ್ನೆ ಕೇಳಿದ್ರೆ ಓಡೋಗ್ಬಿಡ್ತಾರೆ ಅವರೇ, ಸಾರ್ ಹತ್ರ ಏನಿಲ್ಲ ಹೇಳಕ್ಕೆ ಹೋಗ್ಬಿಡಿ ಅಂತ. ಹೀ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಅದಕ್ಕೆ ಆ ಪಾತ್ರಕ್ಕೆ ಹಾಕ್ಕೊಂಡಿದ್ದು. ಆ ಪಾತ್ರದಲ್ಲಿ ಆರ್ಭಟ ಇದೆ ಅಂದರೆ ಮಾಡಲೇಬೇಕಲ್ಲ ಅವರು. ಕರೆಕ್ಟಾ? ಅಲ್ಲಿ ಆರ್ಭಟ ಚೆನ್ನಾಗಿ ಮಾಡಿದ್ರು, ಒಳಗೆ ಏನು ಮಾಡ್ತಿದ್ದಾರೆ? ಸೇವೆ ಮಾಡ್ಕೊಂಡಿದ್ದಾರೆ.
ಇಲ್ಲಿ ಅಂದರೆ ತುಂಬ ಹೆಲ್ದಿ ಮೂಮೆಂಟ್ ಸರ್. ಅಂದರೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಸ್ಟ್ರೇಟ್ ಅವೇ ಮುಕುಂದ ಮುರಾರಿಗೆ. ಅಲ್ಲಿ ಮುಕುಂದ ಉಪ್ಪಿ ಸರು, ಇಲ್ಲಿ ಮುರಾರಿ ನೀವು ಮಾಡಿದ್ರಿ. ಇಲ್ಲಿ ಫಸ್ಟು ಉಪ್ಪಿ ಸರ್ UI ಬರ್ತಾ ಇದೆ, ಮುಕುಂದ ಬರ್ತಾನೆ, ನಂತರ ಮುರಾರಿ ಬರ್ತಾನೆ. ಈ ಥರದೊಂದು ಹೆಲ್ದಿ ಕಾನ್ವರ್ಸೇಷನ್ ನಾವು ಅದನ್ನು ಕೇಳ್ತಿದ್ದೀವಿ ಸರ್. ಈ ಥರದ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಅಂದರೆ ಎಲ್ಲವನ್ನ ಸ್ವೀಕರಿಸುವಂಥ ಸುದೀಪ್ ಅವರು ಮುಕುಂದ ಮುರಾರಿಗೆ UI ಮತ್ತು ಮ್ಯಾಕ್ಸ್ನ ಜೋಡಿಸ್ತಾರೆ. ಅಲ್ಲಿ ಮುಕುಂದ ನಂತರ ಮುರಾರಿ ಬಂದರು, ಇಲ್ಲಿ ಮುಕುಂದ ಪಾತ್ರಧಾರಿ ಅಂತ ಉಪ್ಪಿಯವರು UI ಆಗಿ ಬರ್ತಾರೆ, ನೆಕ್ಸ್ಟ್ ಮ್ಯಾಕ್ಸ್ ಆಗಿ ಮುರಾರಿ ಬರ್ತಾರೆ ಅಂತ. ಈ ಥರದ ಕನೆಕ್ಟಿವಿಟಿ ಎಮೋಷನಲ್ ದಿ ಆಡಿಯನ್ಸ್ ಸರ್. ಐ ಪರ್ಸನಲಿ ಫೀಲ್ ಸರ್, ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರ್ಗಳಿದೆ ಅಂದರೆ ಎಲ್ಲ ಥಿಯೇಟ್ರಲ್ಲೂ ಒಂದೇ ಸಿನಿಮಾ ಬರ್ತಾ ಇಲ್ಲ, ಬೇರೆ ಥಿಯೇಟ್ರ್ಗಳು ಖಾಲಿ ಇದ್ದಾವೆ. ಆ ಖಾಲಿ ಇರೋ ಥಿಯೇಟ್ರ್ಗಳಲ್ಲಿ ನಿಮಗೆ ಒಂದು ತೆಲುಗು ತಮಿಳು ಬಂದು ಇದ್ದರೆ ಓಕೆನಾ ಅಂತ ನಾನು ನಿಮಗೆ ಕೇಳಬೇಕೀಗ. ನಾನು ಕೇಳೋದು ಚಿತ್ರರಂಗಕ್ಕೆ, ಕನ್ನಡ ಜನತೆಗೆ ಒಂದು ಸಂಭ್ರಮ ಇದು. 2 ಕನ್ನಡ ಸಿನಿಮಾ ಕೊಡ್ತಾ ಇದ್ದೀವಿ. ಒಂದು ಅದ್ಭುತವಾದಂಥ ನಿರ್ದೇಶಕರು ಉಪೇಂದ್ರ ಅವ್ರ ಸಿನಿಮಾ ಬರ್ತಾ ಇದೆ, ನಮಗೂ ಕಾಳಜಿ ಇದೆ. 2ನೇದು ನಾವು ಬರ್ತಾ ಇದ್ದೀವಿ. ಇದು ಯಾವುದು ಪರಸ್ಪರ ಪೈಪೋಟಿ ಅಂತ ಬರಲ್ಲ ಸರ್. ಇದು ಬಿಟ್ಟರೆ ರಜಾ ಇಲ್ಲ. ನಾವು ಆಗಸ್ಟಿಂದ ಬರಬೇಕು ಅಂತ ಇದ್ದವ್ರು ಪೋಸ್ಟ್ಪೋನ್ ಆಗಿ ಇಲ್ಲಿಗೆ ಬಂತು, ಅವ್ರು ಅಕ್ಟೋಬರಲ್ಲಿ ಬರಬೇಕು ಅಂತ ಇದ್ದವ್ರು ಪೋಸ್ಟ್ಪೋನ್ ಆಗಿ ಇಲ್ಲಿ ಬಂತು. 2 ಅನಿವಾರ್ಯ. ಇಲ್ಲಿ ಬಿಟ್ಟರೆ ಇನ್ನೊಂದಾಗುತ್ತೆ, 2 ವಾರ ಗ್ಯಾಪಲ್ಲಿ ಬರ್ಬೋದು ಅಂದರೆ 2 ವಾರ ಬಿಟ್ಟರೆ ನಾವು ಸಂಕ್ರಾಂತಿಗೆ ಹೋಗ್ಬೇಕು. ಸಂಕ್ರಾಂತಿ ಒಂದೇ ರಜೆ ಇರೋದು, ಆಮೇಲೆ ರಜೆಗಳಿಲ್ಲ. ಆಮೇಲೆ ಬಂದರೆ ಎಕ್ಸಾಮ್ಗೆ ಹೊರಟೋಗ್ತೀವಿ, ಆಮೇಲೆ IPLಗೆ ಹೊರಟೋಗ್ತೀವಿ, ಮತ್ತೆ ಎಲ್ಲೋಗ್ಲಿ ನಾನು. ಈಗ ಆಗಸ್ಟಲ್ಲಿ ಬರಬೇಕಾಗಿರೋದು ಬರೋಕ್ಕಾಗಿಲ್ಲ, 2 ವಾರ ಡಿಲೇ ಮಾಡ್ಬೋದು ಅಂದರೆ ಡಿಸೆಂಬರ್ ತನಕ ಟೈಮಿಂಗ್ ಇದೆ ನಮಗೆ. ಯಾವುದೋ ಒಂದು ವಾರದಲ್ಲಿ ಬಂದ್ಬಿಡ್ಬೋದು. ಡಿಸೆಂಬರ್ ನಿಮಗೆ ಎಂಡ್ ದಾಟ್ಬಿಟ್ರೆ ಸರ್ ತುಂಬ ಪ್ರಾಬ್ಲಮ್ ಇದೆ. ಅದು ಏನಾಗುತ್ತೆ, ನಮ್ಮ ಪ್ರೊಡ್ಯೂಸರ್ ಹಾಕಿರೋರು ಅವ್ರು ಹೇಳ್ತಾರೆ ಸರ್ ಇದು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನಾವು ಮಾತುಕತೆ ಆಗಿರೋಲ್ಲ ಅಂತ ಅಂದ್ಕೊಂಡ್ಲೇಬೇಡಿ. ಬರಬೇಕಾದ ಅವರೇ ನಮಗೊಂದು ಕೌಂಟರ್ ಕ್ವಶನ್ ಹಾಕ್ತಾರೆ, ಸರ್ ಇನ್ನು ಯಾವಾಗ ಬರಬೇಕಾಗಾರೆ ಅಂತ. ಏನು ಉತ್ತರ ಕೊಡೋದು? ಅಟ್ ದ ಸೇಮ್ ಟೈಮ್ ಎಷ್ಟು ಥಿಯೇಟ್ರ್ ಇದೆ ಕರ್ನಾಟಕದಲ್ಲಿ? ಖಾಲಿ ಇರೋ ಎಷ್ಟೋ ಥಿಯೇಟ್ರ್ಗಳಿದ್ದಾವೆ. ಸೊ 2 ಥಿಯೇಟ್ರಿಗೆ ಅಕಸ್ಮಾತ್ ಇಲ್ಲಿ ಜಾಗ ಇದೆ ಅಂದರೆ 5 ದಿನ ಕಂಪ್ಲೀಟಾಗಿ ಒಂದು ಬಿಸ್ನೆಸ್ ನಡೆದಿರುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, 5 ದಿನದಲ್ಲಿ ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಆ ಸಿನಿಮಾಗೆ ಬಂದಿದ್ದರೆ 6ನೇ ದಿನ ರಿಪೀಟ್ ಆಡಿಯನ್ಸ್ ಇರ್ತಾರೆ. ಅದಕ್ಕೆ ಆ್ಯಕ್ಚುಲಿ ಭಯ ಪಡಬೇಕಾಗಿರೋದು ನಾವು. ಕರೆಕ್ಟ್? ಹಾಗೇನಿಲ್ಲ ಸರ್. 2 ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನತೆಯ ಮನಸ್ಸಲ್ಲಿ ಜಾಗ ಇದೆ, ಥಿಯೇಟ್ರಲ್ಲೂ ಜಾಗ ಇದೆ. ಅದೇನು ನನಗೆ ಅದು ಫಾರ್ ಮಿ ಇಟ್ಸ್ ಸೆಲೆಬ್ರೇಷನ್ ಸರ್. ಎಷ್ಟೋ ಟೈಮ್ ಆದಮೇಲೆ ಒಂದು ಬರ್ತಾ ಇದೆ. ಬಟ್ ಕಾಂಪಿಟೇಷನ್ ಅಲ್ಲ ಸರ್. ಕ್ಲಾಶು, ಕಾಂಪಿಟೇಷನ್ನು, ಸೆಲೆಬ್ರೇಷನ್ 3 ಸೀಯಿಂದನೇ ಸ್ಟಾರ್ಟ್ ಆಗೋದು. ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ, ಏನು ಅದರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ನಾವು ಒಬ್ಬರ ಮೇಲೊಬ್ಬರು, ನಮ್ಮ ಸಿನಿಮಾ ಮೇಲೊಬ್ಬರು ಸಿನಿಮಾ ಪೈಪೋಟಿ ಮಾಡಿ ಏನಾಗಬೇಕಾಗಿದೆ ನಮಗೆ? ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಬೀಯಿಂಗ್ ಆ್ಯಕ್ಟರ್ಸ್, ವೈ ವುಡ್ ವಿ ಡೂ ದ್ಯಾಟ್?